ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 5 ಅಂಕಿಯ ದಶಮಾಂಶ ಭಾಗಾಕಾರ ಲೆಕ್ಕಗಳನ್ನು ಕಲಿಯೋಣ. ಇಲ್ಲಿ 3456.8 ಇದನ್ನು ನಾವು 8ರಿಂದ ಭಾಗಿಸೋಣ. 8ರ ಮಗ್ಗೆಯಲ್ಲಿ 34 ಬರಲ್ಲ, ಹಾಗಾಗಿ ಈ 34ಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನಾವು ನೋಡಿದರೆ 32 ಬರುತ್ತೆ. 8 4 32 ನಾವು ತೆಗೆದುಕೊಳ್ಳೋಣ. 4ರಲ್ಲಿ 2 ಕಳೆದರೆ 2, 3ರಲ್ಲಿ 3 ಕಳೆದರೆ 0. ಈಗ ನಾವು ಈ 5ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 25 ಆಗುತ್ತೆ. 8ರ ಮಗ್ಗೆಯಲ್ಲಿ 25 ಬರಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ 24 ಬರುತ್ತೆ. 8 3 24. ಇಲ್ಲಿ ನಾವು 25ರಲ್ಲಿ 24ಅನ್ನು ಕಳೆಯಬೇಕು. 5ರಲ್ಲಿ 4 ಕಳೆದರೆ 1, 2ರಲ್ಲಿ 2 ಕಳೆದರೆ 0. ಈಗ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 16 ಆಗುತ್ತೆ. 8ರ ಮಗ್ಗೆಯಲ್ಲಿ 16 ಬರುತ್ತೆ. 8 2ರಲ್ಲಿ 16, 16ರಲ್ಲಿ ನಾವು 16 ಕಳೆದರೆ ಇಲ್ಲಿ ನಾವು ಈ 6ಅನ್ನು ಭಾಗಿಸಿ ಆಗಿದೆ. ಇದರ ಪಕ್ಕದಲ್ಲಿರುವ ದಶಮಾಂಶ ಬಿಂದುವನ್ನು ನಾವು ಏನು ಮಾಡಬೇಕು, ಈಗ ಈ 2ರ ಪಕ್ಕದಲ್ಲಿ ಇಡಬೇಕು. ಈಗ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಏಕೆಂದರೆ ನಾವು ಇಲ್ಲಿ ಈ ಅಂಕಿಯನ್ನು ಕೆಳಗಡೆ ಇಳಿಸ್ಕೊಂಡು ಇದನ್ನು ನಾವು ಭಾಗಿಸಿದ್ವಿ. ನಂತರ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಅದರ ಮುಂಚೆನೇ ನಾವು ಈ ದಶಮಾಂಶ ಬಿಂದುವನ್ನು ಈ 2ರ ಪಕ್ಕದಲ್ಲಿ ಬರೆಯಬೇಕು. ಈಗ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 8 1 8 ಭಾಗ ಹೋಗುತ್ತೆ. 8 1 8, 8ರಲ್ಲಿ 8 ಕಳೆದರೆ 0. ನೆಕ್ಸ್ಟ್ 4876.8 ಇದನ್ನು ನಾವು 12ರಿಂದ ಭಾಗಿಸೋಣ. ಇಲ್ಲಿ ನಾನು ಮಗ್ಗೆಯನ್ನು ಬರೆದು ಇಟ್ಟುಕೊಂಡಿದ್ದೇನೆ. ಈಗ ನಾವು ನೋಡೋಣ. ನಮಗೆ 12ರ ಮಗ್ಗೆಯಲ್ಲಿ 48 ಬೇಕು. ಇಲ್ಲಿ 12ರ ಮಗ್ಗೆಯಲ್ಲಿ 48 ಇದೆ. 12 4 48. ಇಲ್ಲಿ ನಾವು 4 ಮೇಲೆ ಬರೆದುಕೊಂಡು ಕೆಳಗಡೆ 48ಅನ್ನು ಬರೆದುಕೊಳ್ಳೋಣ. 48ರಲ್ಲಿ 48 ಕಳೆದರೆ 0. ನಂತರ ನಾವು 7ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇಲ್ಲಿ ಈ 12ಕ್ಕಿಂತ ಈ ಅಂಕಿಯು ಚಿಕ್ಕ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ, ಹಾಗಾಗಿ ನಾವು ಇದನ್ನು 12 0 0 ಅಂತ ತೆಗೆದುಕೊಳ್ಳಬೇಕು. 7ರಲ್ಲಿ 0 ಕಳೆದರೆ 7. ನೆಕ್ಸ್ಟ್ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 76 ಆಗುತ್ತೆ. 12ರ ಮಗ್ಗೆಯಲ್ಲಿ 76 ಇಲ್ಲ, ಆದರೆ ಈ 76ಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 72 ಇದೆ. 12 6 72. 6ರಲ್ಲಿ 2 ಕಳೆದರೆ 4, 7ರಲ್ಲಿ 7 ಕಳೆದರೆ 0. ಇಲ್ಲಿ ನಾವು ಈಗ ಈ 4876 ಇಲ್ಲಿ ಮಟ್ಟ ನಾವು ಭಾಗಿಸಿ ಆಗಿದೆ, ಹಾಗಾಗಿ ನಾವೇನು ಮಾಡಬೇಕು, ಈ ದಶಮಾಂಶ ಬಿಂದುವನ್ನು ಈಗ 6ರ ಪಕ್ಕದಲ್ಲಿ ಬರೆಯಬೇಕು. ನೆಕ್ಸ್ಟ್ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 48 ಆಗುತ್ತೆ. 12ರ ಮಗ್ಗೆಯಲ್ಲಿ 48 ಬರುತ್ತೆ. 12 4 48, 48ರಲ್ಲಿ 48 ಕಳೆದರೆ 0. ನೆಕ್ಸ್ಟ್ 5678.4 ಇಲ್ಲಿ ನಾವು 12ರಿಂದ ಭಾಗಿಸೋಣ. 12ರ ಮಗ್ಗೆಯಲ್ಲಿ ನಮಗೆ 56 ಬೇಕು. ಇಲ್ಲಿ 12ರ ಮಗ್ಗೆಯಲ್ಲಿ 56 ಇಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಎಂದರೆ ಇಲ್ಲಿ ನಮಗೆ 48 ಸಿಗತ್ತೆ. 12 4 48. 6ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 16ರಲ್ಲಿ 8 ಕಳೆದರೆ 8, 5ರಲ್ಲಿ 5 ಕಳೆದರೆ 0. ಈಗ ನಾವು ಈ 7ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 87 ಆಗುತ್ತೆ. 12ರ ಮಗ್ಗೆಯಲ್ಲಿ 87 ಇಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆಯನ್ನು ನಾವು ನೋಡಿದರೆ ಇಲ್ಲಿ 12 7 84 ಬರುತ್ತೆ. 7ರಲ್ಲಿ 4 ಕಳೆದರೆ 3, 8ರಲ್ಲಿ 8 ಕಳೆದರೆ 0. ಈಗ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 38 ಆಗುತ್ತೆ. 12ರ ಮಗ್ಗೆಯಲ್ಲಿ 38 ಇಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆಯನ್ನು ನೋಡಿದರೆ 12 3 36 ಬರುತ್ತೆ. 8ರಲ್ಲಿ 6 ಕಳೆದರೆ 2, 3ರಲ್ಲಿ 3 ಕಳೆದರೆ 0. ಈಗ ನಾವು
ಇಲ್ಲಿವರೆಗೆ ಈ ದಶಮಾಂಶ ಬಿಂದುವಿನ ಪಕ್ಕದಲ್ಲಿರುವ ಅಂಕಿವರೆಗೆ ನಾವು ಭಾಗಿಸಿ ಆಗಿದೆ. ಈಗ ಈ ದಶಮಾಂಶ ಬಿಂದುವನ್ನು ನಾವಿಲ್ಲಿ 3ರ ಪಕ್ಕದಲ್ಲಿ ಬರೆಯಬೇಕು. ನೆಕ್ಸ್ಟ್ ಈ 4 ನಾವು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 24 ಆಗುತ್ತೆ. 12ರ ಮಗ್ಗೆಯಲ್ಲಿ 24 ಸಿಗುತ್ತೆ. 12 ಎರಡಲೇ 24. 2 ಮೇಲೆ ಬರೆದುಕೊಂಡು ಕೆಳಗಡೆ 24 ಬರೆದುಕೊಳ್ಳೋಣ. 24ರಲ್ಲಿ 24 ಕಳೆದರೆ 0. ನೆಕ್ಸ್ಟ್ 7212.8 ನಾವು 14ರಿಂದ ಭಾಗಿಸೋಣ. ಇಲ್ಲಿ ಮಗ್ಗಿ ಇದೆ. 14ರ ಮಗ್ಗೆಯಲ್ಲಿ ನಮಗೆ 72 ಬೇಕು. 14ರ ಮಗ್ಗೆಯಲ್ಲಿ 72 ಇಲ್ಲ, ಆದರೆ ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಇಲ್ಲಿ 14 ಇಲ್ಲಿ 70 ಇದೆ. ಇಲ್ಲಿ ನಾವು ಮೇಲೆ 5 ಬರೆದುಕೊಂಡು ಕೆಳಗಡೆ 72ರ ಕೆಳಗಡೆ 70 ಅಂತ ಬರೆದುಕೊಳ್ಳೋಣ. 2ರಲ್ಲಿ 0 ಕಳೆದರೆ 2, 7ರಲ್ಲಿ 7 ಕಳೆದರೆ 0. ಇಲ್ಲಿ ನಾವು ಈ 1 ಕೆಳಗಡೆ ಇಳಿಸ್ಕೋಬೇಕು. ಇದು 21 ಆಗತ್ತೆ. 14ರ ಮಗ್ಗೆಯಲ್ಲಿ 21 ಇಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಎಷ್ಟು ಬರುತ್ತೆ? ಇಲ್ಲಿ 14 1 14 ಬರುತ್ತೆ. 14 1 14. 1ರಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇದು ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. 11ರಲ್ಲಿ 4 ಕಳೆದರೆ 7, 2ರಲ್ಲಿ 2 ಕಳೆದರೆ 0. ನಂತರ ನಾವು ಈ 2 ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 72 ಆಗುತ್ತೆ. 14ರ ಮಗ್ಗೆಯಲ್ಲಿ 72 ಇಲ್ಲ, ಹಾಗಾಗಿ ಇನ್ನೊಮ್ಮೆ ನಾವು ಈ 14 ಇಲ್ಲಿ 70 ತೆಗೆದುಕೊಳ್ಳೋಣ. 2ರಲ್ಲಿ 0 ಕಳೆದರೆ 2, 7ರಲ್ಲಿ 7 ಕಳೆದರೆ 0. ಈಗ ನಾವು ಈ ದಶಮಾಂಶ ಬಿಂದುವನ್ನು ಇಲ್ಲಿ ಇಡಬೇಕು 5ರ ಪಕ್ಕದಲ್ಲಿ. ನಂತರ ಈ 8 ನಾವು ಕೆಳಗಡೆ ಇಳಿಸ್ಕೋಬೇಕು. ಈಗ 14ರ ಮಗ್ಗೆಯಲ್ಲಿ ನಮಗೆ 28 ಬೇಕು. ಇಲ್ಲಿ 14 ಎರಡಲೇ 28 ಬರುತ್ತೆ. 14 ಎರಡಲೇ 28. 28ರಲ್ಲಿ 28 ಕಳೆದರೆ 0. ನೆಕ್ಸ್ಟ್ 7843.5 ಇಲ್ಲಿ ಮಗ್ಗಿಯನ್ನು ನಾನು ಬರೆದುಕೊಂಡಿದ್ದೇನೆ. ಈಗ ಇಲ್ಲಿ 15ರ ಮಗ್ಗೆಯಲ್ಲಿ ನನಗೆ 78 ಬೇಕು. ಇಲ್ಲಿ 15ರ ಮಗ್ಗೆಯಲ್ಲಿ 78 ಇಲ್ಲ, ಆದರೆ ಈ 78ಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನಾವು ನೋಡಿದರೆ ಇಲ್ಲಿ 75 ನಮಗೆ ಸಿಗುತ್ತೆ. 15 ಇಲ್ಲಿ 75, 8ರಲ್ಲಿ 5 ಕಳೆದರೆ 3, 7ರಲ್ಲಿ 7 ಕಳೆದರೆ 0. ನೆಕ್ಸ್ಟ್ ನಾವು ಈ 4 ಕೆಳಗಡೆ ಇಳಿಸ್ಕೋಬೇಕು. ಇದು 34 ಆಗುತ್ತೆ. 15ರ ಮಗ್ಗೆಯಲ್ಲಿ 34 ಇಲ್ಲ, ಆದರೆ ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಅಂದರೆ ಇಲ್ಲಿ ನಮಗೆ 30 ಸಿಗುತ್ತೆ. 15 ಎರಡರಲ್ಲಿ 30, 4ರಲ್ಲಿ 0 ಕಳೆದರೆ 4, 3ರಲ್ಲಿ 3 ಕಳೆದರೆ 0. ನೆಕ್ಸ್ಟ್ ನಾವು ಈ 3 ಕೆಳಗಡೆ ಇಳಿಸ್ಕೋಬೇಕು. ಇದು 43 ಆಗುತ್ತೆ. ಇಲ್ಲಿ 43 ಇಲ್ಲ, 45 ಇದೆ, ಆದರೆ ಈ ಸಂಖ್ಯೆಗಿಂತ ಈ ಸಂಖ್ಯೆಯು ದೊಡ್ಡದು ಇದೆ. ಹಾಗಾಗಿ ನಾವು ಇನ್ನೊಮ್ಮೆ ಏನು ಮಾಡಬೇಕು? 15 ಎರಡಲೇ 30 ತೆಗೆದುಕೊಳ್ಳಬೇಕು. 3ರಲ್ಲಿ 0 ಕಳೆದರೆ 3, 4ರಲ್ಲಿ 3 ಕಳೆದರೆ 1. ಈಗ ನಾವು ಈ ದಶಮಾಂಶ ಬಿಂದುವನ್ನು ಇಲ್ಲಿ 2ರ ಪಕ್ಕದಲ್ಲಿ ಇಡಬೇಕು. ನಂತರ ಈ 5 ಕೆಳಗಡೆ ಇಳಿಸ್ಕೋಬೇಕು. 15ರ ಮಗ್ಗೆಯಲ್ಲಿ ನಮಗೆ 135 ಬೇಕು. ಇಲ್ಲಿ ನಾವು 15ರ ಮಗ್ಗೆಯಲ್ಲಿ ನೋಡಿದರೆ ನಮಗೆ 15 9 135 ಸಿಗತ್ತೆ. ಇಲ್ಲಿ ನಾವು 135ರಲ್ಲಿ 135 ಕಳೆದರೆ ಶೇಷ 0 ಉಳಿಯುತ್ತೆ. ನೆಕ್ಸ್ಟ್ 9364.5 ಇದನ್ನು ನಾವು 15ರಿಂದ ಭಾಗಿಸೋಣ. 15ರ ಮಗ್ಗೆಯಲ್ಲಿ ನಮಗೆ 93 ಬೇಕು. ಇಲ್ಲಿ 93 ಇಲ್ಲ, ಆದರೆ 90 ಇದೆ. 15ರಲ್ಲಿ 90 ನಾವು ತೆಗೆದುಕೊಳ್ಳೋಣ. 3ರಲ್ಲಿ 0 ಕಳೆದರೆ 3, 9ರಲ್ಲಿ 9 ಕಳೆದರೆ 0. ನಂತರ ನಾವು ಈ 6 ಕೆಳಗಡೆ ಇಳಿಸ್ಕೋಬೇಕು. ಇದು 36 ಆಗುತ್ತೆ. 15ರ ಮಗ್ಗೆಯಲ್ಲಿ 36 ಇಲ್ಲ, ಆದರೆ 30 ಇದೆ. 15 ಎರಡಲೇ 30 ತೆಗೆದುಕೊಳ್ಳೋಣ. 6ರಲ್ಲಿ 0 ಕಳೆದರೆ 6, 3ರಲ್ಲಿ 3 ಕಳೆದರೆ 0. ನೆಕ್ಸ್ಟ್ ನಾವು ಈ 4 ಕೆಳಗಡೆ ಇಳಿಸ್ಕೋಬೇಕು. ಇದು 64 ಆಗುತ್ತೆ. 15ರ ಮಗ್ಗೆಯಲ್ಲಿ 64 ಇಲ್ಲ, ಆದರೆ ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಎಂದರೆ 15 4 60 ಇದೆ.
4ರಲ್ಲಿ 0 ಕಳೆದರೆ 4, 6ರಲ್ಲಿ 6 ಕಳೆದರೆ 0. ಈಗ ನಾವು ಈ 4ಅನ್ನು ಭಾಗಿಸಿ ಆಗಿದೆ. ಈ 4ರ ಪಕ್ಕದಲ್ಲಿರುವ ದಶಮಾಂಶ ಬಿಂದುವನ್ನು ಇಲ್ಲಿ ನಾವು ಮೇಲೆ ಇಡೋಣ. ನಂತರ ಈ 5ಅನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು. ಇದು 45 ಆಗತ್ತೆ. 15ರ ಮಗ್ಗಿಯಲ್ಲಿ 45 ಇದೆ. 15 ಮೂರಲೆ 45. 45ರಲ್ಲಿ 45 ಕಳೆದರೆ 0. ನೆಕ್ಸ್ಟ್ 6249.6 ನಾವು 16ರಿಂದ ಭಾಗಿಸೋಣ. 16ರ ಮಗ್ಗಿಯಲ್ಲಿ ನಮಗೆ 62 ಬೇಕು, ಆದರೆ ಈ ಮಗ್ಗಿಯಲ್ಲಿ 64 ಇದೆ. ಈ ಸಂಖ್ಯೆಗಿಂತ ಈ ಸಂಖ್ಯೆಯು ದೊಡ್ಡದು ಆಗತ್ತೆ. ಹಾಗಾಗಿ ನಾವೇನು ಮಾಡೋಣ, 16 ಮೂರಲೆ 48ಅನ್ನು ತೆಗೆದುಕೊಳ್ಳೋಣ. 2ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ 8 ಕಳೆದರೆ 4, 6ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 5 ಕಳೆದರೆ 1 ಉಳಿಯುತ್ತೆ. ನೆಕ್ಸ್ಟ್ ನಾವು ಈ 4ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 144 ಆಗುತ್ತೆ. 16ರ ಮಗ್ಗಿಯಲ್ಲಿ ನಮಗೆ 144 ಸಿಗತ್ತೆ. 16 9ಲೆ 144. ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆ ಕಳೆದಾಗ ಇಲ್ಲಿ 0 ಉಳಿಯುತ್ತೆ. ನೆಕ್ಸ್ಟ್ ನಾವು ಏನು ಮಾಡಬೇಕು, ಈಗ ಈ 9ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಈಗ ಈ 9 ಈ ಸಂಖ್ಯೆಗಿಂತ ಚಿಕ್ಕ ಅಂಕಿ ಇರುವುದರಿಂದ ಇದು ಭಾಗ ಹೋಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, 16 0ಲೆ 0 ಅಂತ ಇಲ್ಲಿ ತೆಗೆದುಕೊಳ್ಳಬೇಕು. 9ರಲ್ಲಿ 0 ಕಳೆದರೆ 9. ಈಗ ಈ 9ರ ಪಕ್ಕದಲ್ಲಿರುವ ದಶಮಾಂಶ ಬಿಂದುವನ್ನು ನಾವು ಇಲ್ಲಿ ಈ 0ಯ ಪಕ್ಕದಲ್ಲಿ ಬರೆಯಬೇಕು. ನೆಕ್ಸ್ಟ್ ಈ 6ಅನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು. ಇದು 96 ಆಗುತ್ತೆ. ಇಲ್ಲಿ 16ರ ಮಗ್ಗಿಯಲ್ಲಿ 96 ಇದೆ. 16 96. ಇಲ್ಲಿ ಶೇಷ 0 ಉಳಿಯುತ್ತೆ. ನೆಕ್ಸ್ಟ್ 9187.2 ನಾವು 18ರಿಂದ ಭಾಗಿಸೋಣ. ಇಲ್ಲಿ 18ರ ಮಗ್ಗಿ ಇದೆ. ಇಲ್ಲಿ ನಮಗೆ 18ರ ಮಗ್ಗಿಯಲ್ಲಿ 91 ಬೇಕು, ಆದರೆ ಇಲ್ಲಿ 91 ಇಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಅಂದರೆ ಇಲ್ಲಿ ನಮಗೆ 90 ಸಿಗತ್ತೆ. 18 5ಲೆ 90. 1ರಲ್ಲಿ 0 ಕಳೆದರೆ 1, 9ರಲ್ಲಿ 9 ಕಳೆದರೆ 0. ನೆಕ್ಸ್ಟ್ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 18 ಆಗುತ್ತೆ. ಇಲ್ಲಿ 18 1ಲೆ 18ಅನ್ನು ನಾವು ತೆಗೆದುಕೊಳ್ಳಬೇಕು. 18ರಲ್ಲಿ 18 ಕಳೆದರೆ 0. ನೆಕ್ಸ್ಟ್ ನಾವು ಈ 7ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು ಈ ಸಂಖ್ಯೆಗಿಂತ ಚಿಕ್ಕ ಅಂಕಿ ಇರುವುದರಿಂದ ಭಾಗ ಹೋಗೋದಿಲ್ಲ. ಹಾಗಾಗಿ 18 0ಲೆ 0 ಅಂತ ನಾವು ತೆಗೆದುಕೊಳ್ಳಬೇಕು. 7ರಲ್ಲಿ 0 ಕಳೆದರೆ 7. ಈಗೇನು ಮಾಡಬೇಕು, ನಾವು ಈ ದಶಮಾಂಶ ಬಿಂದುವನ್ನು ಮೇಲೆ ಇಟ್ಟು ಈ 2ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 72 ಆಗುತ್ತೆ. 18ರ ಮಗ್ಗಿಯಲ್ಲಿ ನಮಗೆ 72 ಸಿಗುತ್ತೆ. 18 4ಲೆ 72. 72ರಲ್ಲಿ 72 ಕಳೆದರೆ 0. ನೆಕ್ಸ್ಟ್ 7542.4 ನಾವು 16ರಿಂದ ಭಾಗಿಸೋಣ. ಇಲ್ಲಿ ಮಗ್ಗಿ ಇದೆ. ಇಲ್ಲಿ ನಮಗೆ 16ರ ಮಗ್ಗಿಯಲ್ಲಿ 75 ಬೇಕು. ಇಲ್ಲಿ 75 ಇಲ್ಲ, ಆದರೆ ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಇಲ್ಲಿ ನಮಗೆ 64 ಸಿಗತ್ತೆ. 16 4ಲೆ 64. 5ರಲ್ಲಿ 4 ಕಳೆದರೆ 1, 7ರಲ್ಲಿ 6 ಕಳೆದರೆ 1. ನೆಕ್ಸ್ಟ್ ನಾವು ಈ 4ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 114 ಆಗುತ್ತೆ. ಇಲ್ಲಿ ಮಗ್ಗಿಯಲ್ಲಿ 114 ಇಲ್ಲ, ಆದರೆ ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಅಂದರೆ ಇಲ್ಲಿ 112 ಇದೆ. ಇಲ್ಲಿ ನಾವು 112ಅನ್ನು ತೆಗೆದುಕೊಳ್ಳೋಣ. 16 7ಲೆ 4ರಲ್ಲಿ 2 ಕಳೆದರೆ 2, 1ರಲ್ಲಿ 1 ಕಳೆದರೆ 0, 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ ನಾವು ಈ 2ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 22 ಆಗುತ್ತೆ. ಇಲ್ಲಿ 16ರ ಮಗ್ಗಿಯಲ್ಲಿ 22 ಇಲ್ಲ, ಹಾಗಾಗಿ ನಾವು 16 1ಲೆ 16ಅನ್ನು ತೆಗೆದುಕೊಳ್ಳೋಣ. 2ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. 12ರಲ್ಲಿ 6 ಕಳೆದರೆ 6, 2ರಲ್ಲಿ 1 ಹಾಗೂ ಈ ಕೈಲ 1, 2ರಲ್ಲಿ 2 ಕಳೆದರೆ 0. ನೆಕ್ಸ್ಟ್ ನಾವು ಏನು ಮಾಡಬೇಕು, ಈ ದಶಮಾಂಶ ಬಿಂದುವನ್ನು ಇಲ್ಲಿ ಮೇಲೆ ಇಟ್ಟುಕೊಂಡು ಈ 4ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 64 ಆಗುತ್ತೆ. ಇಲ್ಲಿ 16 4ಲೆ 64 ಇದೆ.
16 ನಾಲ್ಕಲೇ 64 ತೆಗೆದುಕೊಳ್ಳೋಣ. 64ರಲ್ಲಿ 64 ಕಳೆದರೆ 0. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.